ಮನೇಲಿ ದೊಡ್ಡ ರಂಪಾಟನೇ ನಡ್ತಿರತ್ತೆ. ನಾನ್ ಮಾಡಿರೋ ಕೆಲ್ಸಕ್ಕೆ ಡ್ಯಾಡಿಗೆ ಸಿಟ್ಟು ಬಂದಿರೋದು ಸಹಜನೇ. ಅವ್ರೇನೇ ಅಂದ್ರು ನಾನ್ ಬೇಜಾರು ಮಾಡ್ಕೊಳಲ್ಲ. ತಾಳಿ ನೋಡಿ ನನಗೆ ಭಯ ಆಗ್ತಿದ್ರೆ ನೀನ್ ನೋಡಿದ್ರೆ ನಗ್ತಿದ್ಯಲ್ಲ. ಅಯ್ಯೋ ಮೇಡಮ್, ಟೆನ್ಷನ್ ಮಾಡ್ಕೋಬೇಡಿ. ಆ ರೌಡಿಗಳು ಹೋದ ತಕ್ಷಣ ಎಸ್ಕೇಪ್ ಆಗ್ಬಿಡೋಣ ಅಷ್ಟೇ. ಅದ್ರ ಕಡೆ ಗಮನ ಕೊಡು. ಎಲ್ಲ ಆಯ್ತಾ? ಎಲ್ಲ ಆಯ್ತು ಸಾಬ್ರೆ. ಎಲ್ರಿಗೂ ತಾಳಿ ಬಂತ? ಪುರೋಹಿತ್ರೆ, 1-2 ನಿಮಿಷ ಬಂದೆ. ಬೇಗ ಬನ್ನಿ. ಬರ್ತೇನೆ. ನಮಸ್ಕಾರ ಅಣ್ಣ. ಏನೋ ನರಸಿಂಹ ಈ ಕಡೆ? ಏನಿಲ್ಲ ಅಣ್ಣ, ವಿಕ್ಕಿ ಬೈ ಒಂದ್ ಕೆಲಸ ಹೇಳಿದ್ರು, ಅದನ್ನ ಹುಡ್ಕೊಂಡು ಇಲ್ಲಿ ಬಂದೋಣ. ಪಾರ್ಥ, ಅಲ್ಲೋಡಯ್ಯ, ಅವ್ರಿನ್ನೂ ಮಾತಾಡ್ಕೊಳ್ತಾ ಇದ್ದಾರೆ. ಯಾರ ಹುಡುಗನ ವಿಚಾರನ? ಹೂಣ, ಹುಡ್ಗ ಅಲ್ಲಣ್ಣ, ಹುಡ್ಗಿ. ಓ, ಹುಡ್ಗ ಹುಡ್ಗಿ ಇಬ್ರು? ಸರಿ ಸರಿ. ಶಕ್ತಿಬಾಯಿ ಎಲ್ಲ ಹೇಳಿದಾರೆ, ಎಲ್ಲ ವಿಷಯನೂ ಗೊತ್ತು. ಹುಡುಗರನ್ನ ಕಳ್ಸಿದೀನಿ, ಎಲ್ಲ ಇಲ್ಲೇ ಸುತ್ತಮುತ್ತ ಎಲ್ಲ ಹುಡುಕ್ತಾವ್ರೆ. ನೀವು ಅವ್ರ ಜೊತೆ ಹೋಗಿ ಸೇರ್ಕೊಡ್ರಿ. ಮೂಲೆಯಲ್ಲಿ ಹುಡುಕ್ಬೇಕು. ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಕೈ ಬಿಟ್ಟು ಹೋಗ್ಬಾರ್ದು. ಅರ್ಥ ಆಯ್ತೇನಾ? ಅವ್ರು ಈ ಕಡೆನೆ ಬಂದ್ರಂತಣ್ಣ, ಅದಕ್ಕೆ ಹುಡ್ಕೊಂಬಂದು. ಮತ್ ನಲ್ ಮುಖ ಏನ್ ನೋಡ್ತಿದ್ಯಾ? ಹೋಗೆಲ್ಲ ಅಲ್ಲೆಲ್ಲ ಹುಡ್ಕೋಗು. ಆಯ್ತು ಅಣ್ಣ. ಸರಿ ಅಣ್ಣ. ನನಗಂತೂ ಜೀವ ಬಾಯಿ ಬಂದಾಗಿತ್ತು ಪಾರ್ಥ. ಹೌದು ಮೇಡಮ್, ಸದ್ಯ ಹೋದ್ರಲ್ಲ. ಪಾರ್ಥ, ಸಂಧ್ಯಾ ಸೇಫ್ ತಾನೆ? ಅವಳಿಗೇನು ತೊಂದರೆ ಆಗಲ್ಲ ತಾನೆ? 100% ಸೇಫ್ ಮೇಡಮ್. ಒಂದ್ ವೇಳೆ ನಾವಿಲ್ಲಿ ಸಿಕ್ಕಾಕೊಂಡ್ರು ಅವಳೆಲ್ಲೂ ಸಿಕ್ಕಾಕೊಳ್ಳಲ್ಲ. ನೀವು ಆರಾಮಾಗಿರಿ. ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಪಾರ್ಥ. ಹಲೋ ಬಾಯ್, ನಮ್ಮ ಹುಡುಗರು ಎಲ್ಲಾ ಕಡೆ ಹುಡುಕ್ತಾವ್ರೆ. ಎಲ್ರನ್ನೂ ಒಟ್ಟಿಗೆ ಸೇರಿಸಿ ಎಲ್ಲಾ ಕಡೆ ಇಂಚಿಂಚು ಬಿಡ್ದಿರಂಗ್ ಹುಡ್ಕ ಕೇಳಿದೀನಿ. ಅವನ್ ಎಲ್ಲಿ ಪಾತಳದಲ್ಲಿ ಬಚ್ಚಿಟ್ಕೊಳ್ಳಿ ಬಾಯ್. ನಮ್ಮ ಹುಡುಗರು ಬಿಡಲ್ಲ ಬಾಯ್. ಎತ್ತಾಕೊಂಬಂದ ಅವನ್ನ ಇವತ್ತೆ ನಿನ್ ಮಗಳ ಕುತ್ತಿಗೆ ತಾಳಿ ಕಟ್ಟಂಗ್ ನಾನು ಮಾಡಿಲ್ಲ ಅಂದ್ರೆ ಕೇಳು ಬಾಯ್. ಬಾಯ್, ನೀವೇನು ಚಿಂತೆ ಮಾಡ್ಬೇಡಿ ಬಾಯ್, ನೀವು ಆರಾಮಾಗಿರಿ, ನಾನ್ ನೋಡ್ಕೋತೀನಿ ಬಾಯ್. ಸಾಹೇಬ್ರೆ, ಟೈಮ್ ಆಯ್ತು, ಮಾಂಗಲ್ಯದಾನ ಪುರೋಹಿತರೆ, ಮುಂದುವರಿಸಿ. ಅಪ್ಪ, ಎಲ್ರೂ ಮಾಂಗಲ್ಯವನ್ನ ಮುಂದೆ ಇಟ್ಕೊಳ್ಳಿ. ಓಂ ತದೇವ ಲಗ್ನಂ ಸುಜನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವ ಬಲಂ ತದೇವ. ಬೆಳಗ್ಗೆ ಇಂಥದ್ದೇ ತಾಳಿ ನನ್ನ ಮುಂದೆ ಇತ್ತು. ಆದ್ರೆ ಆ ಮದುವೆ, ಆ ಹುಡುಗಿ ನನಗಿಷ್ಟ ಇರ್ಲಿ, ಹಿಂಸೆ ಅನ್ಸ್ತಿತ್ತು. ಈಗ ಅದೇ ತರ ತಾಳಿ ಜೊತೆ ನಾನು ಇಷ್ಟಪಟ್ಟಿರೋ ಹುಡುಗಿ ನನ್ನ ಮುಂದೆ ಇದ್ದಾರೆ. ಇವರೇ ನನಗ್ ಸಿಗ್ಲಿ ಅಂತ ಬೇಡ್ಕೊಂಡಿದ್ದು ಅಷ್ಟು ಬೇಗ ಕೇಳಿಸ್ತಾ ದೇವ್ರೆ ನಿನ್ಗೆ? ಯಾವುದೋ ಜಾಗದಲ್ಲಿ ಯಾರ್ದೋ ಮಧ್ಯೆ ನನ್ ಭಾರ್ಗವಿ ಜೊತೆ ನಾನ್ ನಿಂತಿದ್ದೀನಿ. ನೀನೇ ನಮ್ಮನ್ನ ಇಲ್ಲಿ ಕರ್ಸ್ಕೊಂಡಿದ್ಯಲ್ವಾ? ನಾಳೆನೆ ಕೇಸಿದೆ,
ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗಿ ಮನೆಗೆ ಹೋಗ್ಬೇಕು. ಆಚೆ ರೌಡಿಗಳಿದ್ದಾರೆ ಅನ್ಸ್ತಿದ್ಯಲ್ಲ. ನನ್ನ ಕೈಯಲ್ಲಿರೋ ತಾಳಿಗೂ ಭಾರ್ಗವಿಗೂ ಕೆಲವೇ ಕೆಲವು ಇಂಚುಗಳ ವ್ಯತ್ಯಾಸ ಇದೆ. ನನ್ನ ಭಾರ್ಗವಿ ಭವಿಷ್ಯ ನಿರ್ಧಾರ ಆಗೋಕ್ಕೂ ಕೆಲವೇ ಕೆಲವು ಕ್ಷಣಗಳು ಬಾಕಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಈಗ ನಾನು ವಾಪಸ್ ಹೋದ್ರೆ ವಂದನ ಜೊತೆ ಬಲವಂತವಾಗಿ ಮದ್ವೆ ಮಾಡಿಸ್ತಾರೆ. ಇಷ್ಟ ಇಲ್ದಿರೋ ಹುಡುಗಿಗೆ ತಾಳಿ ಕಟ್ಟಿ ಜೀವನ ಪರ್ಯಂತ ಕೊರಗೋದ್ಕಿಂತ ಇಷ್ಟಪಟ್ಟಿರೋ ಹುಡುಗಿಗೆ ತಾಳಿ ಕಟ್ಟಿ ಅವ್ರ ಜೊತೆಯಾಗಿ ನಿಂತು ಬರೋ ಕಷ್ಟನ ಎದುರಿಸುತ್ತೆ. ಭಾರ್ಗವಿ ಮನೆಯವ್ರಿಗೆ ನಾನಂದ್ರೆ ಇಷ್ಟ. ಆದ್ರೆ ನಾನ್ JP ಪಾಟೀಲ್ ಮಗ ಅಂತ ಗೊತ್ತಾದ್ರೆ ನಮ್ಮನೇಲಿ ಭಾರ್ಗವಿನ ಒಪ್ತಾರ? ಅದೇನೇ ಕಷ್ಟ ಬರಲಿ ನಾನ್ ಎದುರಿಸ್ತೀನಿ. ಭಾರ್ಗವಿಗೆ ಏನೂ ತೊಂದರೆ ಆಗ್ದಿರೋ ಹಾಗೆ, ಯಾರಿಂದನೂ ನೋವಾಗ್ದಿರೋ ಹಾಗೆ ನಾನ್ ಕಾಪಾಡ್ಕೋತೀನಿ. ತಂದೆ ಮಾತ್ಗೂ ಗೌರವ ಕೊಡದಿರೋ ಮಗ ಅಂಥವ್ನು ಇದ್ದೇನ್ ಪ್ರಯೋಜನ? ತಾಯಿಗೆ ಗೌರವ ಕೊಡದೇ ಇರೋ ಮಗನ ಬಾಯಲ್ಲಿ ಇಂಥ ಮಾತು. ಹಣ್ಣೆಲೆ ಉದುರುವಾಗ ಹಸಿರೆಲೆ ನಗ್ತಿತ್ತಂತೆ, ಹಾಗಾಯ್ತು ನಿನ್ ಕತೆ. ಮಗನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದಿರೋ ತಂದೆ ಇದ್ದು ಪ್ರಯೋಜನ ಏನು ಅನ್ಕೊಂಡಿದ್ರೆ ಇಷ್ಟೊತ್ತಿಗೆ ನಿನ್ನ ಮಗ ಮನೆ ಬಿಟ್ಟು ಹೋಗ್ತಿದ್ದ ಕಣೋ. ಆದ್ರೆ ನಿನ್ನ ಮಗನಿಗೆ ನಿನ್ನ ಮೇಲೆ ಕುರುಡು ಪ್ರೀತಿ, ಅಪಾರವಾದ ಗೌರವ ಇರೋದ್ರಿಂದ ಇನ್ನೂ ನಿನ್ ಕಾಲ್ ಬಿಡದಲ್ಲ ಬಿದ್ದಿದ್ದಾನೆ ಕಣೋ. ಇನ್ನು ಮುಂದೆ ಆದ್ರೂ ಅವನನ್ನ ಒಂದು ವಸ್ತು, ಅವನನ್ನ ಬಿಸ್ನೆಸ್ ಡೀಲ್ ತರ ನೋಡೋದನ್ನ ಬಿಟ್ಬಿಡು. ಅವನ್ ಪ್ರೀತಿನ ಅರ್ಥ ಮಾಡ್ಕೋ. ಆ ಪ್ರೀತಿಗೆ ಬೆಂಕಿ ಬಿತ್ತು. ಇಷ್ಟು ವರ್ಷ ಶಕ್ತಿ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತ ಕಟ್ಟಿರೋ ಪ್ರಯತ್ನ ಎಲ್ಲ ನೀರಿನಲ್ಲಿ ಹೋಮ ನನ್ನ ಮಗನೇ ಅಲ್ಲ. ನೀವ್ಯಾವುದಕ್ಕೂ ಹೆದರ್ಕೋಬೇಡಿ ಮೇಡಮ್. ಅವತ್ತೂ ಅಷ್ಟೇ, ಇವತ್ತೂ ಅಷ್ಟೇ, ಇನ್ಯಾವತ್ತೂ ಅಷ್ಟೇ ನಾನು ನಿಮ್ ಜೊತೆ ಇರ್ತೀನಿ. ಇದೆಲ್ಲದ್ರ ಮಧ್ಯೆ ಸಂಧ್ಯಾ ಟೆನ್ಷನ್ ಬೇರೆ. ಸಂಧ್ಯಾ ಸೇಫ್ ಆಗಿದ್ದಾಳೆ ತಾನೆ? ಮೇಡಮ್ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸಂಧ್ಯನ್ ಜವಾಬ್ದಾರಿ ನಂದು ಅಂತ ಅನ್ನಲ್ಲ. ನೋಡಿ, ನಾಳೆ ಸಂಧ್ಯನ ಹುಷಾರಾಗಿ ಕರ್ಕೊಂಡ್ ಬನ್ನಿ. ಮೇಡಮ್ ನೀವ್ ಯೋಚನೆನೇ ಮಾಡ್ಬೇಡಿ. ಹಿಯರಿಂಗ್ ಟೈಮ್ಗೆ ಸಂಧ್ಯಾ ಕೋರ್ಟಲ್ಲಿ ಹಾಜರಿರ್ತಾಳೆ. ನೀವು ನನ್ನ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೊಂದು ಮಾತು ಹೇಳ. ಈ ಸೀರೆ, ಮುಡಿಲ್ ಹೂ, ಕತ್ತಲ್ ತಾಳಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೀವೀಗ ನನ್ನ ಹೆಂಡತಿ, ನಾನ್ ನಿಮ್ ಗಂಡ ಅನ್ನೋದು ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ. ಮೇಡಮ್ ಬನ್ನಿ ಹೋಗೋಣ. ಎಲ್ಲಿಗೆ? ಮೇಡಮ್ ನೀವೆಲ್ಲೇ ಹೋಗ್ಬೇಕಾದ್ರೂ ಈ ತರ ಹೋಗಕ್ಕಾಗತ್ತಾ? ಚೇಂಜ್ ಮಾಡ್ಕೋಬೇಕು ತಾನೆ. ಬನ್ನಿ, ಇಲ್ಲೆಲ್ಲಾದ್ರೂ ಅಂಗಡಿ ಇದ್ರೆ ನೀವು ಚೇಂಜ್ ಮಾಡ್ಕೊಂಡು ಹೋಗಿ. ನಮ್ಮನೇಲಿ ನಾನು ಹೆಂಗೋದ್ರೂ ನಡೆಯುತ್ತೆ, ಆದ್ರೆ ನಿಮ್ಮನೇಲಿ ನೀವು ಹಿಂಗೋದ್ರೆ ಗಾಬರಿ ಆಗಲ್ವಾ? ಈ ಸ್ಥಿತಿಲಿ ನಮ್ಮ ಮನೆಯವ್ರನ್ನ ನೋಡಿದ್ರೆ ಗಾಬರಿ ಪಟ್ಕೊಳ್ತಾರೆ ಇರೋದು ನನ್ಗೆ ಹೊಳಿಲೇ ಇಲ್ಲ. ಥ್ಯಾಂಕ್ ಯು. ನಿಮಗೆ, ಅಂಕಲ್ಗೆ, ಆಂಟಿಗೆ ದುಃಖ ಆಗೋದು ನನಗಿಷ್ಟ ಇಲ್ಲ ಮೇಡಮ್. ಈ ಮದ್ವೆ ನಮ್ಮಿಬ್ರಿಗೂ ಖುಷಿ ಕೊಡ್ಬೇಕೆ ಹೊರತು ನೋವು ಕೊಡ್ಬಾರ್ದು. ಎಲ್ಲ ಸರಿ ಹೋಗತ್ತೆ ಮೇಡಮ್. ನಿಮ್ ಮುಖ ನಗ್ತಾ ಇದ್ರೆ ಚೆನ್ನಾಗಿ ಕಾಣತ್ತೆ. ಸ್ವಲ್ಪ ನಗ್ತೀರಾ? ಅಬ್ಬಾ, ಇವಾಗ ಸಮಾಧಾನ ಆಯ್ತು.
ಮನೇಲಿ ದೊಡ್ಡ ರಂಪಾಟನೇ ನಡ್ತಿರತ್ತೆ. ನಾನ್ ಮಾಡಿರೋ ಕೆಲ್ಸಕ್ಕೆ ಡ್ಯಾಡಿಗೆ ಸಿಟ್ಟು ಬಂದಿರೋದು ಸಹಜನೇ. ಅವ್ರೇನೇ ಅಂದ್ರು ನಾನ್ ಬೇಜಾರ್ ಮಾಡ್ಕೊಳಲ್ಲ. ನಿಂತ್ಕೋ. ಯಾಕೋ ಬಂದೆ ಇಲ್ಲಿ? ಯಾಕೆ ಬಂದೆ? ಡ್ಯಾಡ್, ಸಾರಿ ಡ್ಯಾಡ್, ನಾನ್ ಮಾಡಿದ ತಪ್ಪೆ. ಆದ್ರೆ ಜೆಪಿ ಮಾತನ್ನ ಮೀರಿ ನಡೀತಿರೋ ಮದುವೆಯಿಂದ ಎದ್ದು ಹೋಗಕ್ಕೆ ಎಷ್ಟೋ ಬಂಡತನ ನಿನಗೆ. ಏನೋ ಎಮರ್ಜೆನ್ಸಿ ಇತ್ತು ಡ್ಯಾಡ್, ಅದನ್ನ ನಿಮ್ಮ ಹತ್ರ ಹೇಳೋದ್ರಲ್ಲಿ ಲೇಟ್ ಆಗತ್ತೆ ಅಂತ. ನೀನ್ ಹೋಗದೆ ನಿರ್ಧಾರನೇ ಆಗೋದಕ್ಕೆ ನೀನ್ ಯಾವ ನಿನ್ ದೊಣ್ಣೆ ನಾಯಕನೋ? ನಿನ್ನ ಮದುವೆಗಿಂತ ಅರ್ಜೆಂಟ್ ಆಗಿರೋ ಕೆಲಸ ಏನಿತ್ತು? ನಿನ್ನ ಹೆತ್ತ ತಂದೆ ಗೌರವ ಘನತೆ ಮೀರಿ ಊರು ಸಾಬ್ರಿನೇ ಜಾಸ್ತಿ ಆಯ್ತಲ್ವಾ ನಿನ್ಗೆ? ಡ್ಯಾಡ್, ಅದು ಹಾಗಲ್ಲ. ನಾನು ಯಾಕೆ ಹೋಗಿದೆ ಅಂತ ಒಂದ್ಸಲ ಕೇಳಿಸ್ಕೊಳ್ಳಿ. ಮುಚ್ಚೋ ಬಾಯಿ. ಯಾಕೆ ಹೋದೆ, ಎಲ್ಲಿ ಹೋದೆ ಅಂತ ನನಗ್ ಬೇಕಿಲ್ಲ. ಆದ್ರೆ ನನ್ನ ಮಾತು ಮೀರಿ ಹೋದೆ. ಯಾವಾಗ್ಲೂ ಹೇಳ್ತಿರ್ತೀಯಲ್ಲ, ಡ್ಯಾಡ್ ನೀವಂದ್ರೆ ನನಗ್ ತುಂಬಾ ಗೌರವ ಅಂತ. ಗೊತ್ತಾಯ್ತಪ್ಪ, ನೀನು ತೋರ್ಸೋ ಗೌರವ ಎಂತದ್ದು ಅಂತ ಗೊತ್ತಾಯ್ತು. ಹೆತ್ತಿದ್ದಕ್ಕೆ ಆ ಶಕ್ತಿ ಮುಂದೆ ತಲೆ ತಗ್ಸೋ ಹಾಗಾಯ್ತು. ಇಷ್ಟು ವರ್ಷ ಬೆಳೆದಿದ್ದ ಗೆಳೆತನದಲ್ಲಿ ಬಿರುಕು ಬರೋ ಹಾಗಾಯ್ತು. ನೀನು ಯಾಕಾದ್ರೂ ನನ್ನ ಮಗನಾಗಿ ಹುಟ್ಟಿದ್ಯೋ? ಡ್ಯಾಡ್, ಆ ಶಕ್ತಿ ಪ್ರಸಾದ್ ಸರಿ ಇಲ್ಲ. ಅವ್ರು ನಿಮ್ ದಾರಿ ತಪ್ಪಿಸ್ತಿದ್ದಾರೆ. ವಾವ್, ದಾರಿ ತಪ್ಪಿದ ಮಗನಿಂದ ನನಗೆ ನೀತಿ ಪಾಠ. ಶಕ್ತಿ ಬಗ್ಗೆ ಇನ್ನೊಂದು ಮಾತಾಡ್ಬೇಡ. ಅವನ ಬಗ್ಗೆ ಮಾತಾಡೋಕೆ ನಿನಗೆ ಯೋಗ್ಯತೆ ಇಲ್ಲ. ಅವನು ಗಳಿಸಿರೋ 1% ನೀನು ಗಳಿಸಿಲ್ಲ. ವಂದನಾ ಜೊತೆ ನಿನ್ನ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿರೋನು ನಾನು. ನಿನ್ನ ಮದುವೆ ಅವಳ ಜೊತೆ ಆಗ್ಲೇಬೇಕು. ಇಲ್ಲ ಡ್ಯಾಡ್, ನಾನು ಒಂದನ ಮದುವೆ ಆಗಲ್ಲ.